ಸರ್ಕಾರದ ವಿರುದ್ಧ ರಾಹುಲ್ ಗಾಂಧಿ ಚಾರ್ಜ್ ಶೀಟ್. ಸರ್ಕಾರ ಉಳಿಸಿಕೊಳ್ಳಲು ಮೋದಿ ಫುಲ್ ಬ್ಯುಸಿ ಆಗಿದ್ದಾರೆ. ಆದ್ರೆ ಮೋದಿ ನಿಜವಾದ ಸಮಸ್ಯೆ ಬಗೆಹರಿಸಲು ಮರ್ತಿದ್ದಾರೆ. ಮೋದಿ ವಿರುದ್ಧ 10 ಸಮಸ್ಯೆಗಳ ಬಾಣ ಬಿಟ್ಟ ರಾಹುಲ್ ಗಾಂಧಿ. ಭೀಕರ ರೈಲು ಅಪಘಾತ, ಕಾಶ್ಮೀರದಲ್ಲಿ ಭಯೋತ್ಪಾದಕರ ದಾಳಿಗಳು, ರೈಲುಗಳಲ್ಲಿ ಪ್ರಯಾಣಿಕರ ದುಸ್ಥಿತಿ, ನೀಟ್ ಹಗರಣ, ಯುಜಿಸಿ ನೆಟ್ ಪೇಪರ್ ಸೋರಿಕೆ, ಹಾಲು ಬೇಳೆಕಾಳುಗಳು, ಅನಿಲ, ಇನ್ನು ಟೋಲ್ ಶುಲ್ಕ ದುಬಾರಿಯಾಗಿದೆ. ಒಂದು ಕಡೆ ಕಾಡ್ಗಿಚ್ಚು, ನೀರಿನ ಬಿಕ್ಕಟ್ಟು, ಬಿಸಿಗಾಳಿಯಿಂದ ನೂರಾರು ಸಾವುಗಳಾಗ್ತಾ ಇದೆ. ಈ ಎಲ್ಲ ಸಮಸ್ಯೆಗಳನ್ನ ಉಲ್ಲೇಖಿಸಿ ರಾಹುಲ್ ಗಾಂಧಿ ವಾಗ್ದಾಳಿ ಮಾಡಿದ್ದಾರೆ. ಮೋದಿ ಸರ್ಕಾರದ ವಿರುದ್ಧ ರಾಹುಲ್ ಗಾಂಧಿ ಚಾರ್ಜ್ ಶೀಟ್ ಅನ್ನ ಮಾಡಿಬಿಟ್ಟಿದ್ದಾರೆ. ಸರ್ಕಾರ ಉಳಿಸಿಕೊಳ್ಳಲು ಮೋದಿ ಫುಲ್ ಬ್ಯುಸಿ ಆಗಿದ್ದಾರೆ. ಆದ್ರೆ ಮೋದಿ ನಿಜವಾದ ಸಮಸ್ಯೆಗಳನ್ನ ಬಗೆಹರಿಸುವಲ್ಲಿ ಅವೆಲ್ಲವನ್ನ ಮರೆತು ಬಿಟ್ಟಿದ್ದಾರೆ. ಹೀಗಂತ ಮೋದಿ ವಿರುದ್ಧ 10 ಸಮಸ್ಯೆಗಳ ಬಾಣವನ್ನು ಬಿಟ್ಟು ಬಿಟ್ಟಿದ್ದಾರೆ ರಾಹುಲ್ ಗಾಂಧಿ. ಇವೆಲ್ಲ 10 ಸಮಸ್ಯೆಗಳನ್ನ ಉಲ್ಲೇಖ ಮಾಡಿದ್ದಾರೆ. ಒಂದು ಕಡೆ ಭೀಕರ ರೈಲು ಅಪಘಾತಗಳಾಗ್ತಾನೆ ಇದೆ. ಏನೋ ಕಾಶ್ಮೀರದಲ್ಲಿ ಭಯೋತ್ಪಾದಕ ದಾಳಿಗಳು ಮತ್ತೆ ಶುರುವಾಗ್ಬಿಟ್ಟಿದೆ, ಜಾಸ್ತಿ ಆಗಿದೆ. ಇನ್ನೊಂದೆಡೆ ರೈಲುಗಳು ಪ್ರಯಾಣಿಕರ ದುಸ್ಥಿತಿ ಹೇಗಿದೆ, ರೈಲುಗಳು ಕೂಡ ಅಪಘಾತಗಳಾಗ್ತಾ ಇದೆ. ರೈಲುಗಳ ಪ್ರಯಾಣಿಕರ ದುಸ್ಥಿತಿ ಬಗ್ಗೆ ಇವೆಲ್ಲವನ್ನ ಮರೆತು ಬಿಟ್ರ. ಏನೋ ನೀಟ್ ಹಗರಣ ಮತ್ತು ಯುಜಿಸಿ ನೆಟ್ ಪೇಪರ್ ಸೋರಿಕೆ, NTA ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. NTA ಏನು ಮಾಡ್ತಾ ಇದೆ, ಅಕ್ರಮ ಹಗರಣಗಳಲ್ಲೇ ಸುದ್ದಿ ಆಗ್ತಾ ಇದೆ. ಏನೋ ಹಾಲು ಬೆಳೆಗಾರರು ಇರ್ಬೋದು, ಅನಿಲ ಟೋಲ್ ಶುಲ್ಕ ಇರ್ಬೋದು, ಇವೆಲ್ಲವೂ ಕೂಡ ದುಬಾರಿ ಆಗಿಬಿಟ್ಟಿದೆ. ಇನ್ನು ಕಾಡ್ಗಿಚ್ಚು, ನೀರಿನ ಬಿಕ್ಕಟ್ಟು, ಹೀಗೆ ಬಿಸಿಗಾಳಿಯಿಂದ ನೂರಾರು ಸಾವುಗಳಾಗ್ತಾ ಇದೆ. ಇವೆಲ್ಲ ಸಮಸ್ಯೆಗಳನ್ನ ನರೇಂದ್ರ ಮೋದಿ ಅವರು ಮರೆತು ಬಿಟ್ಟಿದ್ದಾರೆ. ಕೇವಲ ಸರ್ಕಾರವನ್ನ ರಚನೆ ಮಾಡಲಿಕ್ಕೆ, ಸರ್ಕಾರವನ್ನ ಏನಷ್ಟು ಬಿಗಿಯಾಗಿ ಇಟ್ಕೊಳ್ಳಿಕ್ಕೆ ಮೋದಿ ಅವರು ಚಿಂತನೆ ಮಾಡ್ತಿದ್ದಾರೆ ವಿನವಾಗಿ ಜನರ ಈ ಸಮಸ್ಯೆಗಳನ್ನ ಅವ್ರು ಯಾವುದೇ ರೀತಿಯಾಗಿ ಬಗೆಹರಿಸ್ತಿಲ್ಲ ಅಂತ ರಾಹುಲ್ ಗಾಂಧಿ ಕಿಡಿಗಾರಿದ್ದಾರೆ. ಈ ಎಲ್ಲ ಸಮಸ್ಯೆಗಳನ್ನ ಉಲ್ಲೇಖಿಸಿ ರಾಹುಲ್ ಗಾಂಧಿ ವಾಗ್ದಾಳಿಯನ್ನ ಮಾಡಿದ್ದಾರೆ.